ರಾಮ್, ಇದೇ ಕೆಲ್ಸನ ನೀನ್ ಮೊದ್ಲು ಮಾಡಿದಿದ್ರೆ ಇವಳು ಇಷ್ಟೊಂದು ಮುಂದುವರೆತಿರ್ಲಿಲ್ಲ. ನೋಡ್ ಮಾಡ್ಬೇಕಾ, ನೀನ್ ಮಧ್ಯ ಮೂಗ್ ತೋರ್ಸೋದಕ್ಕೆ ಬರ್ಬೇಡ. ಅವಳ ಹತ್ರ ಹೇಗ್ ನಡ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಅವಳು ಹೇಳಿದ್ದು ಸರಿಯಾಗೇ ಇದೆ ಕಣೋ. ನೀನು ಇವಳು ಹೇಳ್ದಾಗೆಲ್ಲ ಜಾಸ್ತಿ ಕುಣಿದೆ ನೋಡು, ಅದಕ್ಕೆ ಇವಳಿಗೆ ಸಂಬಂಧ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೋಡಿ, ಜಾನಕಿ ಏನೋ ಮನಸ್ಸಲ್ಲಿ ನೋವನ್ನಿಟ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾಳೆ. ಅದನ್ನೇ ದೊಡ್ಡ ರಾದ್ಧಾಂತ ಮಾಡಬೇಡಿ. ಸ್ವಲ್ಪ ಈ ಮನೇಲಿ ಏನು ನಡೀತಿದೆ ಅಂತ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಮಾವ, ನೋಡಿ ಅವಳನ್ನ, ನಾನು ಈ ಮನೆಗೆ ಸೊಸೆನೇ ಅಲ್ಲ ಅಂತ ಮಾತಾಡ್ತಿದ್ದಾಳೆ. ಹೋಗ್ಲಿ ಬಿಡು ಮಾಡ್ಬೇಕಾ, ನೀನು ಸ್ವಲ್ಪ ಸುಮ್ಮನಿರು. ಏನೇ ಹಾಗೆ ನೋಡ್ತಾ ನಿಂತಿದ್ಯಾ? ರಾಮ, ಅವಳು ಕರ್ಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಹೇಳು. ಅಲ್ಲ ಅಜ್ಜಿ, ರಾಮ ಯಾಕೆ ಕರ್ಕೊಂಡು ಹೋಗ್ಬೇಕು? ಪಾಪ ರಾಮನ್ ಪರಿಸ್ಥಿತಿ ನೋಡಿದ್ರೆ ಅರ್ಧಾಂಗಿ ಆಗಿ ಇವಳೇ ಅವನ ಆರೈಕೆ ಮಾಡ್ಬೇಕು. ಆದ್ರೆ ಇವಳು ಅದನ್ನ ಮಾಡ್ತಾ ಇಲ್ವೇ? ಮಾಡ್ಬೇಕಾ, ನೀನು ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ಬೇಡ. ಯಾರ ಹತ್ರ ಆರೈಕೆ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನಕಿ, ನಾವು ಯಾರು ನಿನ್ನನ್ನು ಇಲ್ಲಿ ದ್ವೇಷ ಮಾಡ್ತಾ ಇಲ್ಲ. ನಿನ್ನ ಮೇಲೆ ನನಗೆ ಕೋಪನೂ ಇಲ್ಲ. ನೀನು ಕೈ ಮುಗಿತೀನಮ್ಮ. ಈ ಮನೆ ಮರ್ಯಾದೆ ಹೋಗುವಂಥ ಕೆಲಸ ದಯವಿಟ್ಟು ನೀನು ಮಾಡಬೇಡಮ್ಮ. ಮಾವ, ನಿಮ್ಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಹಾಗಾದ್ರೆ ನೀನೀಗ ಮಾಡಿರೋದೇನೆ? ಅಮ್ಮ, ಸ್ವಲ್ಪ ನೀನು ಸುಮ್ಮನಿರ್ತೀಯ? ಜಾನಕಿ, ನೀನು ಈ ಮನೆ ಮರ್ಯಾದೆ ತೆಗೆಯೋದಿಲ್ಲ ಅಂತ ನನಗೆ ಗೊತ್ತು. ಆದರೆ ಇಂಥ ಟೈಮ್ನಲ್ಲಿ ನೀನು ರಾಮನ ಜೊತೆ ಇನ್ವಲ್ಲ, ಅದೇ ನನಗೆ ಬೇಜಾರು. ಇದು ಹೆಂಡತಿ ಧರ್ಮನೂ ಅಲ್ಲಮ್ಮ. ಅದೆಲ್ಲ ಇವಳು ಗೊತ್ತಿದ್ರೆ ಯಾಕೋ ಇವಳು ಹೀಗೆ ಆಡ್ತಿದ್ಲು? ಜಾನಕಿ, ರಾಮ ನೀನು ಒಳಗೋಗ್ರಿ. ನಡಿ ರಾಮ್, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು ಆಯಾಸ ಮಾಡ್ಕೋಬೇಡ. ಬೇಕಾಗಿಲ್ಲ, ರಾಮ್ನ ನಾನೇ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನೋಡಿದ್ಯಾ, ಅವಳಿಗೆ ಗಂಡನ ಮೇಲೆ ಅಕ್ಕರೆ ಇರಲ್ವಾ? ನಾವು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದೀವಿ ಅಷ್ಟೇ. ಅಲ್ಲ ರೀ, ಆದ್ರೂ ಅವಳು ಮಾಡಿದ್ ಸರಿನಾ? ಅನ್ಪೂರ್ಣ, ಒಂದ್ ರೀತಿ ನೋಡಿದ್ರೆ ಅವಳು ಮಾಡಬಾರ್ದೇನು ಮಾಡಲಿಲ್ಲ. ನಾವು ಮಾಡಬೇಕಾಗಿರೋದನ್ನ ಅವಳು ಮಾಡ್ತಾ ಇದ್ದಾಳೆ ಅಷ್ಟೇ. ಏನು ನಾರಾಯಣ, ನೀನು ಅವಳ ಥರನೇ ಮಾತಾಡ್ತಿದ್ಯಾ? ಇಲ್ಲಮ್ಮ, ಮಾನವೀಯತೆಯಿಂದ ಮಾತಾಡ್ತಾ ಇದ್ದೀನಿ. ನನಗೆ ಅವಳು ಮಾಡಿದ್ದು ದೊಡ್ಡ ತಪ್ಪು ಅಂತೇನು ಅನಿಸ್ತಿಲ್ಲ. ಅಲ್ಲ ಮಾವ, ಪಾಪ ನಮ್ ರಾಮನ್ ನೋಡಿ, ಅಂತವನ್ಗೆ ಆರೈಕೆ ಮಾಡೋದ್ ಬಿಟ್ಟು ಇವಳು ಈ ರೀತಿ ಮಾಡೋದ್ ಸರಿನಾ? ಈಗ ಅವಳು ಬಂದಾಯ್ತಲ್ಲ, ರಾಮನ ವಿಷಯ ಅವಳು ನೋಡ್ಕೊತಾಳೆ. ಗೊತ್ತಾಯ್ತಾ? ನೀವು ನಿಮ್ಮ ಕೆಲಸ ಎಲ್ಲ ನೋಡ್ಕೊಳ್ಳಿ. ನಿಂತ್ಕೊಳ್ಳೋ. ಏನ್ ಇಷ್ಟೊತ್ತಲ್ಲಿ ಬರ್ತಾ ಇದ್ಯಾ? ಎಲ್ಲಿ ಕುಡ್ಕೊಂಬಂದೆ? ನಾನೇನು ಕುಡ್ಕೊಂಡು ಬಂದಿಲ್ಲ. ಕುಡ್ಕೊಂಡ್ ಬಂದಿಲ್ವಾ? ಸುಳ್ಳು ಹೇಳ್ಬೇಡ. ನನಗ್ ಸುಳ್ಳು ಹೇಳಿದ್ರೆ ಆಗಲ್ಲ. ನಿನಗೆ ನನ್ನ ಬಗ್ಗೆ ಕುಡಿಯೋದು ಬಿಟ್ಟರೆ ಬೇರೆದು ಯಾವುದು ಗೊತ್ತಿಲ್ಲ ಅಲ್ವಾ? ಈಗ ನಾನು ಕುಡಿಯೋದು ಬಿಟ್ಟು ಜೆಂಟಲ್ಮ್ಯಾನ್ ಆಗಿದ್ದೀನಿ. ಥೂ ನಿನ್ನ, ಇದು ಜೆಂಟಲ್ಮ್ಯಾನ್ ಅವತಾರನಾ?
ಯಾಕೋ ನಿಮ್ಮಂತವ್ರಿಗೆಲ್ಲ ಮದ್ವೆ? ಮಾಳ್ವಿಕಾ, ನಾನೇನು ಮದುವೆ ಆಗಂತ ಹೇಳಿಲ್ಲ, ನೀನೇ ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು. ನೆನಪಿದೆ ತಾನೇ? ನಿನ್ನ ಕಟ್ಕೊಂಡಿರೋ ತಪ್ಪಿಗೆ ಇದನ್ನೆಲ್ಲ ಕೇಳೋ ಕರ್ಮ ನನ್ಗೆ. ಮಾಳ್ವಿಕಾ, ರ್ಯಾಶ್ ಆಗೆಲ್ಲ ನನ್ನ ಹತ್ರ ಮಾತಾಡಬೇಡ ನೀನು. ನಾನೇ ನಿನ್ನ ಮದುವೆ ಆಗೋ ಅಂತ ಕೇಳ್ಕೊಂಡಿರ್ಲಿಲ್ಲ. ನೀನೇ ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು, ನೆನ್ಪಿಟ್ಕೋ. ತಾಳಿ ಕಟ್ಟಿಸ್ಕೊಂಡಿರೋ ತಪ್ಪಿಗೆ ನೀನ್ ಅನ್ನೋ ಮಾತ ನಾನು ಅನ್ನಿಸ್ಕೊಳ್ಳೇಬೇಕು. ಅದಕ್ಕೆ ನಿನಗೆ ಈ ಕರ್ಮ ಬೇಡ ಅಂತಾನೆ ನನ್ನ ಬಿಟ್ಟು ಹೋಗಂತ ಹೇಳ್ತಾ ಇರೋದು. ಆದ್ರೆ ನಾನು ಬಂದಿರೋದು ನಿನ್ ಲೈಫ್ನ ಹಾಳು ಮಾಡೋದಕ್ಕೆ. ನೀನ್ ಚೆನ್ನಾಗಿರೋದಕ್ಕೆ ನಾನು ಹೆಂಗ್ ಬಿಟ್ಬಿಡ್ತೀನಿ? ಏನ್ ಮಾತಾಡ್ತಿದ್ಯಾ ಮಾಳ್ವಿಕಾ ನೀನು? ಅಂದ್ರೆ ಹಾಳಾಗಿರೋ ನಿನ್ ಲೈಫ್ನ ಚೇಂಜ್ ಮಾಡಕ್ ಬಂದೆ ಭರತ್. ಏಯ್ ಸಾಕ್ ನಿಲ್ಸೆ, ನಿನ್ ಬುದ್ಧಿ ನನ್ಗೆ ಗೊತ್ತಿಲ್ವಾ? ನೀನ್ ನನ್ನ ಲೈಫ್ನ ಹಾಳು ಮಾಡಕ್ ಬಂದಿರೋಳು. ಇಲ್ಲೆಲ್ಲರನ್ನ ಬುಟ್ಟಿಗೆ ಹಾಕೊಂಡು ಡ್ರಾಮಾ ಮಾಡ್ತಿದ್ಯಾ ಇಲ್ಲಿ ನೀನು? ಯಾಕೆ ಭರತ್ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ ತಮ್ಮಂಗೆ ಬೇಲ್ ಕೊಟ್ಟು ಬಿಡ್ಸ್ಕೊಂಡ್ ಬಂದಿದ್ ನಾನೇ ತಾನೇ. ಇನ್ನು ಯಾಕೆ ಭರತ್ ನನ್ ಮೇಲೆ ಅನುಮಾನ? ಯಾವ ಸ್ವಾರ್ಥ ಇಟ್ಕೊಂಡು ಮಾಡ್ತಿದ್ಯೋ ಯಾರಿಗೆ ಗೊತ್ತು. ನನಗೆ ಯಾಕೋ ನಿನ್ನ ಮೇಲೆ ಡೌಟು. ನೀನೇ ರಾಮನ್ ಜೈಲಿಗೆ ಕಳಿಸಿದ್ಯಾ ಅಂತ ಅನ್ಸುತ್ತೆ. ನೀನು ನೋಡಕ್ ಮಾತ್ರ ಹೆಣ್ಣು, ಆದರೆ ಮನಸ್ಸಲ್ಲಿ ವಿಷ ತುಂಬಿಕೊಂಡಿದ್ಯಾ ನೀನು. ಒಳ್ಳೆ ನಾಗರಾವ್ ಥರ ಆಡ್ತೀಯಾ. ಯಾಕೋ ಕುಡ್ಕೊಂಡ್ ತಲೆ ಎಲ್ಲ ಮಾತಾಡ್ತಿದ್ಯಾ? ನಾನು ಕುಡ್ದಾಗೆ ಸತ್ಯ ಹೇಳೋದಂತ ನಿಂಗೆ ಗೊತ್ತು ತಾನೆ? ನಾನು ಅಷ್ಟೇ. ನೀನ್ ಕುಡ್ದಾಗ ನಿಜ ಹೇಳೋದು ಅಂತ ನಿನಗೂ ಗೊತ್ತು ತಾನೆ? ಏಯ್, ಎಷ್ಟು ದಿನ ಅಂತ ಹೀಗೆ ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಕೊನೆಗೆ ಒಂದಿನ ನಿನ್ನ ಗತಿ ಕಾಣಿಸ್ತೀನಿ, ನೋಡ್ತಾ ಇರೋ. ಈಗ ನಾನೊಂದ್ ಮಾತು ಹೇಳಿದ್ರೆ ಮಾವ ಬಂದ್ ನಿನಗೊಂದ್ ಗತಿ ಕಾಣಿಸ್ತಾರೆ, ಗೊತ್ತು ತಾನೆ? ನೀನು ನಮ್ಮಪ್ಪನಿಗಲ್ಲ ಅವ್ರ ಅಪ್ಪನಿಗೆ ಹೇಳಿದ್ರು ನಾನು ಹೆದರ್ಕೊಳ್ಳಲ್ಲ ಬಿಡು. ನಿನ್ನ ಜೊತೆ ಮಾತಾಡ್ತಿದ್ರೆ ನನಗೆ ಯಾವ ಕೆಲಸನೂ ಆಗಲ್ಲ. ಸಡಗು. ಅದು ಹಂಗಲ್ಲ ಭರತ್. ಇವತ್ತಾದ್ರೂ ಮಾತ್ ಕೇಳು ದಾರಿ ಬಿಡು ಭರತ್. ದಾರಿ ಬಿಡು ಅಂದೆ. ಯಾಕೆ ಇವನು ಹಿಂಗ ಆಡ್ತಿದ್ದಾನೆ? ಇವನ ನೋಡಿದ್ರೆ ಏನೋ ಅವಸರವಾಗಿ ಅಡ್ಡಾಡ್ತಿರೋ ತರ ಇದೆಯಲ್ಲ. ಅದ್ ಏನು ಅಂತ ತಿಳ್ಕೊಂತೀನಿ. ರಾಮ್, ನನ್ನೊಬ್ಬ ಬಂದ್ರಾ? ತುಂಬಾ ಥ್ಯಾಂಕ್ಸ್ ರೀ. ರಾಮ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೋಡಿ ಜಾನಕಿ ಅವರೇ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ಎಲ್ಲಿ ನೀವು ಮನೆಯವ್ರ ಮುಂದೆ ನಿಜ ಹೇಳ್ಬಿಡ್ತೀರೋ ಅಂತ ಸ್ವಲ್ಪ ರಫ್ ಆಗಿ ಮಾತಾಡ್ಬಿಟ್ಟೆ ಅಷ್ಟೇ. ಪ್ಲೀಸ್ ಬೇಜಾರು ಮಾಡ್ಕೋಬಿಡಿ. ನಿಜ ಹೇಳಿದ್ರೆ ಏನಾಗಿರೋದು? ನಾನು ಈ ಮನೆಯಿಂದ ಆಚೆ ಹೋಗ್ತಿದ್ದೆ ಅಷ್ಟೇ ತಾನೆ? ನೀವು ಬರೀ ಸುಮ್ಮನೆ ಹೋಗ್ತಿರ್ಲಿಲ್ಲ, ಮನೆಯವರಿಂದ ಅವರು ನಿಮ್ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಂಡು ಹೋಗ್ತಾ ಇದ್ರಿ. ಈಗೇನ್ ನಂಬಿಕೆ ಇಟ್ಟಿದ್ದಾರೆ? ನಾನು ಹಬ್ಬನ ನೋಡ್ಕೊ ಬಂದಿರೋದಕ್ಕೆ ಎಲ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ. ಅಲ್ಲ ಜಾನಕಿ ಅವರೇ, ನೀವು ಅವ್ರ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡೋದ್ ಬಿಟ್ಟು ಯಾಕೆ ಆ ರೀತಿ ಮಾತಾಡ್ತೀರಾ? ನಾನು ಸಮಾಧಾನವಾಗೇ ಹೇಳಿದ್ದು, ಅಲ್ಲಿ ನಿಮ್ಮ ಅತ್ಕೇನೆ ಕೋಪ ಬರೋ ತರ ಮಾತಾಡಿದ್ದು. ಅಲ್ಲ ರೀ, ಅವಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಅವಳ ಕೋಪಕ್ಕೆ ನೀವು ತಲೆ ಕೊಡ್ತೀರಲ್ಲ. ನನಗವ್ರು ನೋಡಿದ್ರೇನೆ ಇರಿಟೇಷನ್ ಆಗುತ್ತೆ. ಇನ್ನವ್ರ ಮಾತ್ ಕೇಳಿ ಸುಮ್ನೆ ಇರ್ಬೇಕಾ? ಕೆಲವೊಂದ್ ಸಾರಿ ಸುಮ್ಮನೆ ಇರಬೇಕು ಜಾನಕಿ ಅವ್ರೆ. ಯಾಕಂದ್ರೆ ನೀರಿನ ಮೇಲೆ ಸಿಟ್ ಮಾಡ್ಕೊಂಡ್ರೆ ಒಣಗೋದು ನಮ್ ಗಂಟ್ಲೆ. ಕರೆಕ್ಟು. ಅವಳು ನಿಮ್ಗೆ ಬೇಲ್ ಕೊಡ್ಸಿದಳ್ ನೋಡಿ, ಅದಕ್ಕೆ ಅವಳ ಪರವಾಗಿ ಹೀಗೆಲ್ಲ ಮಾತಾಡ್ತಿರೋದ್ ನೀವು. ಜಾನಕಿ ಅವ್ರೆ, ನಾನು ಆ ರೀತಿ ಹೇಳಲಿಲ್ಲ. ನೀವ್ ಹೇಗ್ ಬೇಕಾದ್ರೂ ಹೇಳಿ, ನಿಮಗ್ ಸಿಕ್ಕಿರೋದು ಬೇಲ್ ಅಷ್ಟೇ. ಆದ್ರೆ ನೀವು ಅಪರಾಧಿನೇ, ತಿಳ್ಕೊಳ್ಳಿ.
ನಿಮಗೆ ನನ್ನ ಮೇಲೆ ಅನುಮಾನ ಹೋಗಿಲ್ವಾ ಜಾನಕಿ ಅವರೇ? ಇದು ಅನುಮಾನ ಅಲ್ಲ, ಕನ್ಫರ್ಮ್. ನೀವು ತಪ್ಪು ಮಾಡಿದ್ದೀರಾ. ಜಾನಕಿ ಅವರೇ, ಅಂಕಲ್ ನಿಮಗೆ ತಂದೆ ಆಗಿರ್ಬೋದು, ಆದರೆ ಅವ್ರು ನನಗೆ ತಂದೆ ಸಮಾನ. ನಾನಂತವ್ರಿಗೆ ಅನ್ಯಾಯ ಮಾಡ್ತೀನ ಜಾನಕಿ ಅವರೇ? ಯಾರ ಮಾತಲ್ಲಿ ಬೆಂಕಿ ಇರುತ್ತೆ, ಯಾರ ಮನ್ಸಲ್ಲಿ ಹೊಗೆ ತುಂಬಿಕೊಂಡಿರುತ್ತೆ ಅಂತ ಗೊತ್ತಾಗಲ್ಲ. ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ ಜಾನಕಿ ಅವರೇ. ಎಲ್ಲರೂ ನನ್ನ ನಂಬ್ತಾರೆ. ಆದರೆ ನೀವೇ ಅಷ್ಟೇ ನನ್ನ ಮೇಲೆ ಕೋಪ ಮಾಡ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ. ಅಲ್ಲ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀವೇ ನನ್ನ ನಂಬೇಕಾಗಿರೋರು, ಆದರೆ ನೀವೇ ನನ್ನ ನಂಬ್ತಾ ಇಲ್ಲ. ನಂಬಿಕೆ ಅದು ನಿಮ್ಮ ಮೇಲೆ ಯಾವತ್ತೂ ಬರೋದಿಲ್ಲ ರಾಮ್. ನೀವು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದೀರಾ, ಅದಕ್ಕೆ ಯೋಚನೆ ಮಾಡದೆ ಈ ರೀತಿ ಮಾತಾಡ್ತಾ ಇದ್ದೀರಾ. ನನ್ನ ಬುದ್ಧಿ ನನ್ನ ಕೈಯಲ್ಲೇ ಇದೆ, ಅದನ್ನ ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಜಾನಕಿ ಅವರೇ, ಪ್ಲೀಸ್ ಜಾನಕಿ ಅವರೇ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ಮನ್ಸನ್ನ ಬದಲಾಯಿಸೋಕೆ ನೋಡ್ಬೇಡಿ. ಇನ್ನೊಬ್ರು ಮನ್ಸನ್ನ ಬದಲಾಯಿಸೋದ್ರಲ್ಲಿ ನೀವ್ ಎಷ್ಟು ಬುದ್ಧಿವಂತರಂತ ನಾನು ನೋಡಿದ್ದೀನಿ. ನಿಮ್ ಮನೆಯವ್ರು ಹೇಳಿದ್ರು ಅಂತ ನಾನ್ ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡ್ಬಂದೆ ಅಷ್ಟೇ. ಇಲ್ಲಾಂದ್ರೆ ನಾನ್ ನಿಮ್ ಮೇಲೆ ಯಾವತ್ತೂ ಕನಿಕರ ತೋರ್ಸೋದಿಲ್ಲ. ನೋಡಿ ರಾಮ್, ಇದೆಲ್ಲ ಚೆನ್ನಾಗಿರಲ್ಲ. ನೀವ್ ಎಷ್ಟೇ ಸಮಾಧಾನ ಮಾಡಕ್ ನೋಡಿದ್ರು ನಾನ್ ಮಾತ್ರ ನಿಮ್ಮನ್ ನಂಬಲ್ಲ. ನೀವು ಯಾವತ್ತಿದ್ರೂ ಅಪರಾಧಿನೇ. ಅದನ್ನ ಮಾತ್ರ ನನ್ ಮನ್ಸಿಂದ ಯಾವತ್ತೂ ಕಿತ್ಹಾಕೋಕ್ ಸಾಧ್ಯ ಇಲ್ಲ. ಮೊದ್ಲು ಇದನ್ನ ಬಿಡಿ. ಜಾನಕಿ ಅವರೇ, ಮತ್ತೆ ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ನಿಮ್ ಬುದ್ಧಿ ಏನು ಅಂತ ನಾನ್ ನೋಡಿದೀನಿ. ಇಂಥ ಟೈಮಲ್ಲೂ ಇಂಥ ನೀಚತನ ತೋರಿಸ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಹಾಗಾದ್ರೆ ನಿಮ್ಮ ದೃಷ್ಟಿಲಿ ನಾನು ತಪ್ಪು ಮಾಡಿದ್ದೀನಿ. ನಾನು ಮಾಡಿರೋದು ನೀಚ್ ಕೆಲಸನಾ? ಹೌದು, ಅದಕ್ಕೆ ನಿಮ್ ಮುಖ ನೋಡಕ್ಕೂ ನನಗಿಷ್ಟ ಆಗ್ತಿಲ್ಲ. ಏನು ಫೋಟೋ ಹುಡುಕ್ತಾ ಇದೆಯಾ? ಹೇಯ್, ಎಲ್ಲ ಇಟ್ಟಿದ್ಯಾ ಫೋಟೋ? ಅಯ್ಯೋ, ನಾನೀಗ ಏನ್ ಕೇಳ್ದೆ? ಭರತ್, ಫೋಟೋ ಹುಡುಕ್ತಾ ಇದ್ದೀರಾ ಅಂತ ಕೇಳ್ದೆ. ನೀವು ನಿಜವಾಗ್ಲೂ ಫೋಟೋ ಹುಡುಕ್ತಾ ಇದ್ರಾ? ನನ್ಗೆ ಗೊತ್ತು ಅದು ನೀನೇ ಎತ್ಕೊಂಡಿದ್ಯಾ ಅಂತ. ಮೊದಲು ಫೋಟೋ ಕೊಡು. ಕೊಡೆ ಫೋಟೋ. ಯಾಕೆ ಭರತ್, ಎಲ್ಲ ವಿಷಯದಲ್ಲೂ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನೀವು? ಇಂಥ ಡಬಲ್ ಗೇಮ್ ಕೆಲಸ ಎಲ್ಲ ನೀನೇ ತಾನೇ ಮಾಡೋದು. ನಿನ್ ಬಿಟ್ರೆ ಬೇರೆಯವ್ರು ಯಾರು ಮಾಡಲ್ಲ. ಸುಮ್ಮನೆ ಫೋಟೋ ಕೊಟ್ಬಿಡು. ಹಾ, ನಾನೇ ತಗೊಂಡಿದ್ದು. ಏನಿವಾಗ? ಅದೇ ಯಾಕೆ? ಯಾಕೆ ಅಂದ್ರೆ ಆ ಫೋಟೋದಲ್ಲಿ ಯಾರಿರೋದು ಅಂತ ನೋಡಕ್ಕೆ. ನೋಡಾಯ್ತಲ್ಲ, ಇವಾಗ ಫೋಟೋ ಕೊಡು. ಕೊಡಲ್ಲ ಅಂದ್ರೆ ಏನೋ ಇವಾಗ? ಏನಿವಾಗ? ನೋಡು ಮಾಳ್ವಿಕಾ, ಮೊದಲೇ ಕೋಪದಲ್ಲಿದ್ದೀನಿ, ಜಾಸ್ತಿ ತಲೆ ಕೆಡ್ಸ್ಬೇಡ. ಏನ್ ನೀನು ಬಾಹುಬಲಿ ಕೊನೆ ತಮ್ಮ ನೋಡು, ನೀನ್ ನೋಡಿದ ತಕ್ಷಣ ಎದ್ರುಕೊಂಡ್ಬಿಡ್ತೀನಿ. ಫೋಟೋ ಕೊಡಲ್ಲ. ಏನಿವಾಗ? ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ, ಸರಿಯಾಗಿರಲ್ಲ. ಏನೋ ಚೆನ್ನಾಗಿರಲ್ಲ? ಹಾ, ಏನ್ ಚೆನ್ನಾಗಿರಲ್ಲ? ಇದು ನಿಮ್ ವಿಷಯ ಅಲ್ಲ, ಇದು ನನ್ನ ವಿಷಯನೇ. ಇದಕ್ಕೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಇದ್ಬಿಡು ಮಾಳ್ವಿಕಾ. ಆ ಫೋಟೋದಲ್ಲಿರೋಳು ಯಾರು? ಅವಳು ನಿನಗೆ ಏನಾಗಬೇಕು? ನಿನ್ನೆ ರಾತ್ರಿನೇ ನಿನಗೆ ಅವಳ ಬಗ್ಗೆ ಹೇಳಿದ್ದೀನಿ. ನೆನ್ನೆ ಹೇಳಿದ್ದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ನನ್ನ ಕಿವಿಗೆ ಹೂ ಇಡ್ತಾ ಇದೀಯಾ. ನಿನಗೆ ಸುಳ್ಳು ಅನಿಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ಮೊದಲು ಫೋಟೋ ಕೊಟ್ಟು ತೊಲಗಿಲಿಂದ.
ನೀ ನನ್ನ ಫೋಟೋ ಕೊಡೋವರೆಗೂ ನಾನು ಅವಳ ಬಗ್ಗೆ ಯಾವ ವಿಷಯನೂ ಹೇಳೋದಿಲ್ಲ. ಅವಳು ಯಾರು ಅಂತ ಗೊತ್ತಾಗೋವರೆಗೂ ನಾನು ಫೋಟೋ ಕೊಡಲ್ಲ. ಮಾಳವಿಕಾ ಪ್ಲೀಸ್, ನಾನು ಏನೇ ಹೇಳಿದ್ರು ನೀನು ನಂಬಲ್ಲ. ಯಾಕೆ ನನ್ನ ಜೀವ ಹೀಗೆ ತಿಂತಾ ಇದೆಯಾ? ಸುಮ್ಮನೆ ಇದ್ಬಿಡು. ಓಹೋ, ಅಂದ್ರೆ ನೀನ್ ನೆನ್ನೆ ಹೇಳಿದ್ದು ಸುಳ್ಳು ಅಂತ ಒಪ್ಕೊಂಡೆ ಅಲ್ವಾ? ಮಾಳವಿಕಾ ಪ್ಲೀಸ್, ಆ ಫೋಟೋ ಕೊಟ್ಬಿಡು. ಏನಾಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಾ ಇದೀಯಾ? ಸರಿ, ನಾನ್ ನಿನ್ ಜೀವ ತಿನ್ನಲ್ಲ. ನನಗ್ ಬೇಕಾಗಿರೋದು ಆ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ಅಷ್ಟೇ ಹೇಳ್ಬಿಟ್ರೆ ನಾನ್ ನಿನಗ್ ತೊಂದರೆ ಕೊಡಲ್ಲ. ಮಾಳವಿಕಾ ಪ್ಲೀಸ್, ಏನೇ ಆಗಿದೆ ನಿನಗೆ? ನಾನು ನಿಜ ಹೇಳಿದ್ರು ನೀನು ನಂಬಲ್ಲ. ನೋಡು, ಜಾಸ್ತಿ ಮಾತಾಡಿದ್ರೆ ನಿನ್ನ ಮಣ್ಣಲ್ಲಿ ಹೂತಾಕ್ಬೇಕಾಗುತ್ತೆ. ಹುಷಾರ್. ಜಾನಕಿ ಅವರೇ, ನೀವೇ ಒಂದ್ಸಲ ಹಿಂದೆ ತಿರುಗಿ ನೋಡಿ. ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಬಿಡಿ ಅಂತ ಹೇಳದ್ನಲ್ಲ. ತಿರುಗಿ ನೋಡ್ರಿ, ಸತ್ಯ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ನಲ್ಲ. ಏನ್ರಿ ಸತ್ಯ ಗೊತ್ತಾಗೋದು? ನಿಮಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ನಾನು ನೋಡ್ಬೇಕು. ಸಾಕ್ ನಿಲ್ಸಿ ರಾಮ್ ನಿಮ್ ಮಾತ್ನ. ಜೀವನನ ವೇಲ್ಗ್ ಹೋಲ್ಸ್ ಮಾತಾಡ್ಬೇಡಿ. ವೇಲ್ ಸಿಗಾಕೊಂಡ್ರೆ ಹರಿಬೋದು, ಇಲ್ಲ ಬಿಡ್ಸ್ಕೋಬೋದು. ಆದ್ರೆ ಜೀವನ ಸಿಕ್ಕಾಕೊಂಡ್ರೆ ಬಿಡ್ಸೋದು ತುಂಬಾ ಕಷ್ಟ. ಹರಿದೋಗ್ಬಿಟ್ರೆ ಅರ್ಥನೇ ಇರಲ್ಲ. ಹೌದು ಜಾನಕಿ ಅವರೇ, ಈಗ ನಿಮ್ಮ ಜೀವನ ಕೂಡ ಇದೇ ಥರ ಆಗ್ತಾ ಇರೋದು. ಬಿಡ್ಸೋಕೆ ಆಗದೆ ಇರೋಷ್ಟು ಅಪನಂಬಿಕೆಲಿದ್ದೀರಾ ನೀವು. ನನಗ್ ಗೊತ್ತು ರಾಮ್, ನನ್ನ ಜೀವನನ ಹೇಗ್ ಬಿಡ್ಸ್ಕೋಬೇಕು ಅಂತ. ನೀವು ಸತ್ಯನ ಸುಳ್ಳು ಮಾಡೋದಕ್ಕೆ ಈ ಸಂದರ್ಭನ ಉಪಯೋಗಿಸ್ಕೊಂಡು ಕತೆ ಕಟ್ಟಕ್ ನೋಡ್ಬೇಡಿ. ಜಾನಕಿ ಅವರೇ, ನಿಮಗೆ ಸತ್ಯ ಗೊತ್ತಾಗೋವರೆಗೂ ನಾನು ಏನು ಹೇಳಿದ್ರು ನಿಮಗದು ಕತೆ ಅಂತಾನೆ ಅನ್ಸುತ್ತೆ. ಇದೆಲ್ಲ ಸತ್ಯನ ಮುಚ್ಚಿಡೋಕೆ ನೀವು ಮಾಡ್ತಿರೋ ಡ್ರಾಮಾ. ಜಾನಕಿ ಅವರೇ, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ನಿಜವಾಗ್ಲೂ ನಾನು ಅಪರಾಧಿ ಅಲ್ಲ. ನಿಮ್ಮ ತಂದೆ ಮೇಲೆ ಅಷ್ಟಕ್ಕೂ ನನಗೆ ಯಾವುದೇ ಥರ ದ್ವೇಷ ಇಲ್ಲ. ಇದೆಲ್ಲ ನಾನು ಮಾಡಿಲ್ಲ ಜಾನಕಿ ಅವರೇ, ಇದೆಲ್ಲ ಯಾರೋ ಬೇಕು ಬೇಕು ಅಂತಾನೆ. ಪ್ಲೀಸ್ ರಾಮ್, ನಿಮ್ ಕೈ ಮುಗಿತೀನಿ. ಮತ್ತೆ ಮತ್ತೆ ಇದನ್ನೇ ಹೇಳಿ ಡ್ರಾಮಾ ಮಾಡಬೇಡಿ. ನೀವ್ ಏನೇ ಹೇಳಿದ್ರು ನನಗ್ ನಿಮ್ ಮೇಲೆ ನಂಬಿಕೆ ಬರಲ್ಲ. ನೀವು ನನ್ನ ಅಬ್ಬನ ಎದೆಗೆ ಚೂರಿ ಹಾಕಿರೋರು. ನಾನು ಯಾವತ್ತೂ ನಿಮ್ಮನ್ನ ನಂಬಲ್ಲ. ಸತ್ಯನ ಎಷ್ಟೇ ಮುಚ್ಚಿಡಕ್ ನೋಡಿದ್ರು ಅದು ಬಯಲಾಗೇ ಆಗುತ್ತೆ. ನಾನು ಮುಸ್ಲಿಂ ಅನ್ನೋದನ್ನ ನೀವು ನಿಮ್ಮ ಮನೆಯವರಿಂದ ಮುಚ್ಚಿಟ್ರು ನಾನು ಅದನ್ನ ಹೇಳೇ ಹೇಳ್ತೀನಿ.